Good morning, students. Next chapter is chapter number 13, database concepts. This is the last chapter of 70% syllabus. Chapter 13, database concepts. ಇದರಲ್ಲಿ ನಮಗೆ ಆಲ್ರೆಡಿ ಗೊತ್ತಿದೆ ವಾಟ್ ಇಸ್ ದ ಡೇಟಾ, ವಾಟ್ ಇಸ್ ದ ಡೇಟಾಬೇಸ್ and what is an information. First, what is the data? Already studied in the first PU. Data is a collection of unprocessed items which may include text, number, audio, video, etc. ಆ ಒಂದು ಅನ್ಪ್ರೊಸೆಸ್ಡ್ ಐಟಮ್ಸ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಡೇಟಾ ಅಂತ ಕರಿತಾ ಇದೀವಿ. ಎ ಕಲೆಕ್ಷನ್ ಆಫ್ ಅನ್ಪ್ರೊಸೆಸ್ಡ್ ಐಟಮ್ಸ್. ಆ ಅನ್ಪ್ರೊಸೆಸ್ಡ್ ಐಟಮ್ಸ್ ಯಾವ್ಯಾವ ಆಗಿರ್ಬೋದು ಅಂದ್ರೆ ಟೆಕ್ಸ್ಟ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಇವನ್ನೆಲ್ಲದನ್ನು ಸೇರಿಸ್ಕೊಂಡು ನಾವೇನಂತ ಕರಿತೀವಿ ಅಂದ್ರೆ ಡೇಟಾ ಅಂತ ಕರಿತಾ ಇದೀವಿ. ಎ ಕಲೆಕ್ಷನ್ ಆಫ್ ಲಾಜಿಕಲಿ ಯಾವುದೇ ಆಗಿರ್ಬೋದು, ಎ ಕಲೆಕ್ಷನ್ ಆಫ್ unprocessed items which may include text, number, audio, video, images, etc. that is called as data. Next, what is the information? The processed data with some definite meaning. ಒಂದು ಡೇಟಾನ ಪ್ರೊಸೆಸ್ ಮಾಡಿದ್ಮೇಲೆ ಅದಕ್ಕೆ ಒಂದು ಮೀನಿಂಗ್ ಇರ್ತದೆ. ಡೇಟಾ ಯಾವುದೇ ಇರಲಿ ಅದು ಅನ್ಪ್ರೊಸೆಸ್ಡ್ ಐಟಮ್. ಆ ಅನ್ಪ್ರೊಸೆಸ್ಡ್ ಐಟಮ್ ನ ಪ್ರೊಸೆಸಿಂಗ್ ಮಾಡಿದ್ರೆ ನಮಗೇನಾಗುತ್ತೆ, ಒಂದು ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಕೊಡ್ತದೆ ಅದು. ಆ ಒಂದು ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಇದ್ರೆ ಮಾತ್ರನೇ ಅದನ್ನ ಏನಂತ ಕರಿತೀವಿ ಅಂದ್ರೆ ಇನ್ಫಾರ್ಮೇಶನ್. ದ ಪ್ರೊಸೆಸ್ಡ್ ಡೇಟಾ ವಿತ್ ಸಮ್ ಡೆಫಿನೆಟ್ ಮೀನಿಂಗ್ ದಟ್ ಈಸ್ ಕಾಲ್ಡ್ ಆಸ್ ಇನ್ಫಾರ್ಮೇಶನ್. ದ ಪ್ರೊಸೆಸ್ಡ್ ಡೇಟಾ ವಿತ್ ಸಮ್ ಡೆಫಿನೆಟ್ ಮೀನಿಂಗ್ ಇದ್ರೆ ಆ ಒಂದು ಮೀನಿಂಗ್ ಇರೋ ಒಂದು ಡೇಟಾನೇ ನಾವೇನಂತ ಕರಿತೀವಿ ಅಂದ್ರೆ ಇನ್ಫಾರ್ಮೇಶನ್. ನೆಕ್ಸ್ಟ್, ವಾಟ್ ಈಸ್ ದ ಡೇಟಾಬೇಸ್? ಎ ಕಲೆಕ್ಷನ್ ಆಫ್ ಲಾಜಿಕಲಿ ರಿಲೇಟೆಡ್ ಡೇಟಾ ದಟ್ ಈಸ್ ಕಾಲ್ಡ್ ಡೇಟಾಬೇಸ್. ರಿಲೇಟೆಡ್ ಡೇಟಾ ಯಾವುದೇ ಇರಲಿ ಆ ರಿಲೇಟೆಡ್ ಡೇಟಾನ ನಾವೇನಂತ ಕರಿತೀವಿ ಅಂದ್ರೆ ಡೇಟಾಬೇಸ್ ಅಂತ ಕರಿತಾ ಇದೀವಿ. ದ ಕಲೆಕ್ಷನ್ ಆಫ್ ಲಾಜಿಕಲಿ ರಿಲೇಟೆಡ್ ಡೇಟಾ, ಲಾಜಿಕ್ ಆಗಿ ರಿಲೇಟ್ ಆಗಿರ್ಬೇಕು ಅವೆಲ್ಲನೂ. ಆ ತರ ರಿಲೇಟ್ ಆಗಿದ್ರೆ ಮಾತ್ರನೇ ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಡೇಟಾಬೇಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಡೇಟಾಬೇಸ್? ಹೆಡಿಂಗ್ ಅಪ್ಲಿಕೇಶನ್ಸ್ ಆಫ್ ಡೇಟಾಬೇಸ್ ಅಂದ್ರೆ ಈ ಒಂದು ಡೇಟಾಬೇಸ್ ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ. ಫಸ್ಟ್ ಒನ್, ಬ್ಯಾಂಕಿಂಗ್. ಬ್ಯಾಂಕಿಂಗ್ ಅಲ್ಲಿ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಈ ಒಂದು ಡೇಟಾಬೇಸ್ ನ? ಫಾರ್ ಕಸ್ಟಮರ್ ಇನ್ಫಾರ್ಮೇಶನ್, ಫಾರ್ ಅಕೌಂಟ್ಸ್ ಇನ್ಫಾರ್ಮೇಶನ್, ಲೋನ್ಸ್ ಇನ್ಫಾರ್ಮೇಶನ್ ಅಂಡ್ ಫಾರ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ಇವನ್ನೆಲ್ಲದನ್ನು ಸ್ಟೋರೇಜ್ ಮಾಡೋದಕ್ಕೆ ನಾವು ಈ ಬ್ಯಾಂಕಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಡೇಟಾಬೇಸ್ ನ ಯೂಸ್ ಮಾಡ್ತೀವಿ. ಯಾರೇ ಕಸ್ಟಮರ್ ಆಗಿರ್ಬೋದು, ಆ ಒಂದು ಕಸ್ಟಮರ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಬೇಕಂದ್ರೂ, ಯಾರೇ ಒಬ್ಬ ಕಸ್ಟಮರ್ ಅವನ ಅಕೌಂಟ್ ಮಾಡಿಸ್ಬೇಕಂದ್ರೆ ಆ ಅಕೌಂಟ್ ಇನ್ಫಾರ್ಮೇಶನ್ ನ ಸ್ಟೋರೇಜ್ ಮಾಡೋದಕ್ಕೆ, ಯಾರೇ ಒಬ್ಬ ಕಸ್ಟಮರ್ ಲೋನ್ ತಗೊಂಡ್ರೆ ಆ ಲೋನ್ ಇನ್ಫಾರ್ಮೇಶನ್ ಎಲ್ಲ ಸ್ಟೋರೇಜ್ ಮಾಡಕ್ಕೆ, ಅಥವಾ ನಮ್ಮ ಒಂದು ಅಕೌಂಟ್ ಬ್ಯಾಂಕ್ ಅಲ್ಲಿ ಇದ್ರೆ ಯಾವ ಡೇಟ್ ಅಲ್ಲಿ ಎಷ್ಟು ಅಮೌಂಟ್ ಡ್ರಾ ಮಾಡಿದೀವಿ, ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡಿದೀವಿ, ಈ ಟ್ರಾನ್ಸಾಕ್ಷನ್ಸ್ ಎಲ್ಲದನ್ನು ಸ್ಟೋರೇಜ್ ಮಾಡೋದಕ್ಕೆ ಈ ಬ್ಯಾಂಕಿಂಗ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಡೇಟಾಬೇಸ್ ನ ಯೂಸ್ ಮಾಡ್ತೀವಿ. ಬ್ಯಾಂಕ್ಸ್ ಅಲ್ಲಿ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಡೇಟಾಬೇಸ್ ಅಂದ್ರೆ ಫಾರ್ ಕಸ್ಟಮರ್ ಇನ್ಫಾರ್ಮೇಶನ್, ಅಕೌಂಟ್ಸ್, ಲೋನ್ಸ್ ಅಂಡ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ಕಸ್ಟಮರ್ ಇನ್ಫಾರ್ಮೇಶನ್ ಸ್ಟೋರೇಜ್ ಮಾಡೋದಕ್ಕೆ, ಅಕೌಂಟ್ಸ್ ಇನ್ಫಾರ್ಮೇಶನ್ ಸ್ಟೋರೇಜ್ ಮಾಡೋದಕ್ಕೆ, ಲೋನ್ಸ್ ಇನ್ಫಾರ್ಮೇಶನ್ ಸ್ಟೋರೇಜ್ ಮಾಡೋದಕ್ಕೆ, ಮತ್ತೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ನ ಸ್ಟೋರೇಜ್ ಮಾಡೋದಕ್ಕೆ ಈ ಡೇಟಾಬೇಸ್ ನ ಬ್ಯಾಂಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಸೆಕೆಂಡ್ ಒನ್ ಈಸ್ ವಾಟರ್ ಮೀಟರ್ ಬಿಲ್ಲಿಂಗ್. ವಾಟರ್ ಮೀಟರ್ ಬಿಲ್ಲಿಂಗ್. ಈ ವಾಟರ್ ಮೀಟರ್ ಬಿಲ್ಲಿಂಗ್ ಅಲ್ಲಿ ಕೂಡ
ಡೇಟಾಬೇಸ್ ನ ಯೂಸ್ ಮಾಡ್ತಾರೆ. ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ RR ನಂಬರ್ ಅಂತ ಯೂಸ್ ಮಾಡ್ತಾರೆ, ರೆವೆನ್ಯೂ ರಿಜಿಸ್ಟರ್ ನಂಬರ್ ಅಂತದ್ದು. The RR number and all the details are stored in the database. ವಾಟರ್ ಮೀಟರ್ ಬಿಲ್ಲಿಂಗ್ ಅಲ್ಲಿ ಏನ್ ಮಾಡ್ತಾರೆ, RR ನಂಬರ್ ಇರ್ತದೆ, ಆ RR ನಂಬರ್ ಮತ್ತೆ ಆಲ್ ದ ಡೀಟೇಲ್ಸ್. ನಾವು ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರಿಕ್ ಕರೆಂಟ್ ನಾವು ಮನೆಗೆ ತಗೊಂಡಿದೀವಿ ಅಂತ ಅದರಲ್ಲಿ ಮೀಟರ್ ರೀಡಿಂಗ್, ಅದರಲ್ಲಿ ಫಸ್ಟ್ ಮೀಟರ್ ನಂಬರ್, ಆ ಮೀಟರ್ ನಂಬರ್ ಯಾರ ಹೆಸರಲ್ಲಿ ಇದೆ, ಆ ಡೀಟೇಲ್ಸ್ ಎಲ್ಲದನ್ನು ಏನ್ ಮಾಡ್ತೀವಿ ಅಂದ್ರೆ ಒಂದು ಡೇಟಾಬೇಸ್ ಅಲ್ಲಿ ಸ್ಟೋರೇಜ್ ಮಾಡೋದಕ್ಕೆ ಡೇಟಾಬೇಸ್ ನ ಯೂಸ್ ಮಾಡ್ತಾರೆ. ವಾಟರ್ ಮೀಟರ್ ಬಿಲ್ಲಿಂಗ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ ಡೇಟಾಬೇಸ್ ನ. ಏನಕ್ಕೋಸ್ಕರ? ದ RR ನಂಬರ್ ಅಂಡ್ ಆಲ್ ದ ಡೀಟೇಲ್ಸ್ ಆರ್ ಸ್ಟೋರ್ಡ್ ಇನ್ ದ ಡೇಟಾಬೇಸ್ ವೇರ್ ದ ಆನ್ಲೈನ್ ಸರ್ವಿಸಸ್ ಆರ್ ಆನ್ಲೈನ್ ನೆಟ್ವರ್ಕ್ ಆರ್ ಕನೆಕ್ಟೆಡ್. ಅದಕ್ಕೆ ಏನ್ ಮಾಡ್ತಾರೆ, ಆನ್ಲೈನ್ ಸರ್ವಿಸ್ ನ ಕನೆಕ್ಷನ್ ಮಾಡಿರ್ತಾರೆ. That is the second one. Next, third one is rail and airlines. Railways and airlines ಅಲ್ಲಿ ಕೂಡ ಯೂಸ್ ಮಾಡ್ತಾರೆ ಡೇಟಾಬೇಸ್ ನ. ಏನಕ್ಕೋಸ್ಕರ? ಫಾರ್ ರಿಸರ್ವೇಶನ್ಸ್ ಅಂಡ್ ಶೆಡ್ಯೂಲ್ ದ ಇನ್ಫಾರ್ಮೇಶನ್. ಈಗ ನೋಡಿರ್ತೀರ ನೀವು, ಏರೋಪ್ಲೇನ್ಸ್ ಯಾವ ಟೈಮಿಂಗಿಗೆ ಡಿಪಾರ್ಚರ್ ಆಗ್ತಾ ಇದಾವೆ, ಹೌದಾ? ಅದೇ ತರ ನಮ್ಮ ರೈಲ್ವೇಸ್ ಕೂಡ ಅಷ್ಟೇ, ಅಲ್ಲಿ ಟೈಮಿಂಗ್ಸ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ, ಯಾವ ಟೈಮಿಂಗ್ ಯಾವ ಟ್ರೈನ್ ಬಿಡ್ತದೆ, ಯಾವ ಟ್ರೈನ್ ಬರ್ತಾ ಇದೆ, ಅರೈವಲ್ಸ್ ಅಂಡ್ ಡಿಪಾರ್ಚರ್ಸ್, ಹೌದಾ? ಅದೇ ತರ ಏರ್ಪೋರ್ಟ್ ಅಲ್ಲಿ ಕೂಡ ಅಷ್ಟೇ, ಯಾವ ಫ್ಲೈಟ್ ಅರೈವಲ್ ಆಗ್ತಾ ಇದೆ, ಯಾವ ಫ್ಲೈಟ್ ಡಿಪಾರ್ಚರ್ ಬಿಡ್ತಾ ಇದೆ, ಆ ಎಲ್ಲಾ ಇನ್ಫಾರ್ಮೇಶನ್ ನ ಶೆಡ್ಯೂಲ್ ಟೈಮಿಂಗ್ಸ್ ಆಗಿರ್ತಾನೆ ಅವನು. ಆ ಟೈಮಿಂಗ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಕೂಡ ರೈಲ್ವೇಸ್ ಮತ್ತೆ ಏರ್ಲೈನ್ಸ್ ಕೂಡ ಯೂಸ್ ಮಾಡ್ತಾರೆ. ಯಾವ್ದನ್ನ? ಡೇಟಾಬೇಸ್ ಫಾರ್ ರಿಸರ್ವೇಶನ್ಸ್ ಅಂಡ್ ಶೆಡ್ಯೂಲ್ ದ ಇನ್ಫಾರ್ಮೇಶನ್. ಶೆಡ್ಯೂಲ್ ಅಂದ್ರೆ ಟೈಮಿಂಗ್ಸ್, ಯಾವ ಟೈಮಿಂಗ್ ಯಾವ ಟ್ರೈನು, ಯಾವ ಏರೋಪ್ಲೈನು, ಆ ಟೈಮಿಂಗ್ಸ್ ಅನ್ನು ಮೇಂಟೈನ್ ಮಾಡೋದಕ್ಕೆ ಮತ್ತೆ ರಿಸರ್ವೇಶನ್ ಮಾಡೋದಕ್ಕೂ ಒಂದು ರೈಲ್ವೇಸ್ ಅಲ್ಲಿ ಮತ್ತೆ ಏರೋಪ್ಲೇನ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಎಲ್ಲಿ ಅಂದ್ರೆ ಡೇಟಾಬೇಸ್ ನ. ನೆಕ್ಸ್ಟ್, ಕಾಲೇಜಸ್. ಇನ್ ಕಾಲೇಜಸ್ ಫಾರ್ ಸ್ಟೂಡೆಂಟ್ ಅಡ್ಮಿಷನ್, ಹೌದಾ? ಒಬ್ಬ ಸ್ಟೂಡೆಂಟ್ ಅಡ್ಮಿಷನ್ ಮಾಡ್ಕೋಬೇಕಂದ್ರೂ, ಹೌದಾ, ಯಾವುದೇ ಒಬ್ಬ ಸ್ಟೂಡೆಂಟ್ ಅಡ್ಮಿಷನ್ ಆಗುವಾಗ ನಿಮ್ಗೆ ಅಡ್ಮಿಷನ್ ಫಾರ್ಮ್ ಕೊಡ್ತಾರೆ, ಅದರಲ್ಲಿ ನೀವು ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ತೀರಾ. ಅದನ್ನ ನಾವೇನ್ ಮಾಡ್ತೀವಿ, ಡೇಟಾಬೇಸ್ ಅಲ್ಲಿ ಸೇವ್ ಮಾಡ್ತೀವಿ. ಫಾರ್ ಸ್ಟೂಡೆಂಟ್ ಅಡ್ಮಿಷನ್, ಹೌದಾ? ಫಾರ್ ಕೋರ್ಸ್ ರಿಜಿಸ್ಟ್ರೇಷನ್, ಒಂದು ಕೋರ್ಸ್ ನ ರಿಜಿಸ್ಟ್ರೇಷನ್ ಮಾಡೋದಕ್ಕೆ, ಅಂಡ್ ಆಲ್ಸೋ ಪ್ರೊವೈಡಿಂಗ್ ದ ಗ್ರೇಡ್ಸ್. ನಿಮ್ಗೆ ಗ್ರೇಡ್ಸ್ ಕೊಡ್ಬೇಕಂದ್ರೂ ನಾವು ಡೇಟಾಬೇಸ್ ನ ಯೂಸ್ ಮಾಡ್ತೀವಿ. ಒಬ್ಬ ಸ್ಟೂಡೆಂಟ್ ಅಡ್ಮಿಷನ್ ಆಗೋದಕ್ಕೆ, ಕೋರ್ಸ್ ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಗ್ರೇಡ್ಸ್ ನ ಪ್ರೊವೈಡ್ ಮಾಡೋದಕ್ಕೆ ಕಾಲೇಜಸ್ ಅಲ್ಲಿ ಯಾವ್ದನ್ನು ಯೂಸ್ ಮಾಡ್ತಾರೆ? ಡೇಟಾಬೇಸ್. ನೆಕ್ಸ್ಟ್, ಫಿಫ್ತ್ ಒನ್, ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್. ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಕೂಡ ಯೂಸ್ ಮಾಡ್ತಾರೆ. ಯಾವ್ದನ್ನಂದ್ರೆ ಡೇಟಾಬೇಸ್. ದ ಪರ್ಚೇಸಸ್ ಆನ್ ಕ್ರೆಡಿಟ್ ಕಾರ್ಡ್. ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ ನೀವು ಅಮೌಂಟ್ ಇಲ್ದಿರನೇ ನೀವೇನ್ ಮಾಡ್ಬೋದು ಅಂದ್ರೆ ಪರ್ಚೇಸ್ ಮಾಡ್ಬೋದು. ಆ ಪರ್ಚೇಸ್ ಮಾಡಿರೋದು ಯಾವ ಡೇಟು, ಯಾವ ಟೈಮಿಂಗು, ಎಲ್ಲಿ ಪರ್ಚೇಸ್ ಮಾಡಿದಿರಾ, ಇವನ್ನೆಲ್ಲದನ್ನು ಕರೆಕ್ಟ್ ಆಗಿ ನಿಮ್ಗೆ ಡೇಟಾಬೇಸ್ ಅಲ್ಲಿ ಸ್ಟೋರೇಜ್ ಮಾಡೋದಕ್ಕೆ ನಾವು ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ನ ಸ್ಟೋರೇಜ್ ಮಾಡೋದಕ್ಕೂ ಯಾವ್ದನ್ನು ಯೂಸ್ ಮಾಡ್ತಾ ಇದೀವಿ? ಡೇಟಾಬೇಸ್ ನ ಯೂಸ್ ಮಾಡ್ತಾ ಇದೀವಿ. ದ ಪರ್ಚೇಸಸ್ ಆನ್ ಕ್ರೆಡಿಟ್ ಕಾರ್ಡ್ಸ್ ಅಂಡ್ ಜನರೇಟ್ ದ ಮಂತ್ಲಿ ಸ್ಟೇಟ್ಮೆಂಟ್ಸ್. ಒಂದು ಮಂತ್ಗೆ ನೀವು ಏನೇನು ಪರ್ಚೇಸ್ ಮಾಡಿದಿರಾ ಅದನ್ನೆಲ್ಲದನ್ನು ಒಂದು ಸ್ಟೇಟ್ಮೆಂಟ್ಸ್ ಅನ್ನು ಜನರೇಟಿಂಗ್ ಮಾಡೋದಕ್ಕೆ ಈ ಡೇಟಾಬೇಸ್ ನ ಯೂಸ್ ಮಾಡ್ತಾರೆ. ದ ಪರ್ಚೇಸಸ್ ಆನ್ ಕ್ರೆಡಿಟ್ ಕಾರ್ಡ್ ಅಂಡ್ ಜನರೇಟಿಂಗ್ ದ ಮಂತ್ಲಿ ಸ್ಟೇಟ್ಮೆಂಟ್ಸ್, ದ ಡೇಟಾಬೇಸಸ್ ಆರ್ ಯೂಸ್ಡ್. ನೆಕ್ಸ್ಟ್, ಸಿಕ್ಸ್ ಒನ್, ಸೇಲ್ಸ್. ಯಾರದೇ ಆಗಿರ್ಬೋದು, ಸೇಲ್ಸ್ ಮಾಡೋರು ಅವರು ಕೂಡ ಯೂಸ್ ಮಾಡ್ತಾರೆ. ಯಾವ್ದನ್ನ? ಡೇಟಾಬೇಸ್ ನ. ಏನಕ್ಕೋಸ್ಕರ? ಫಾರ್ ಕಸ್ಟಮರ್. ಯಾರ್ಯಾಗಿರ್ಬೋದು, ಯಾರ್ಯಾರು ಕಸ್ಟಮರ್ ಬಂದಿದ್ದಾರೆ, ಏನ್ ತಗೊಂಡು ಹೋಗಿದ್ದಾರೆ, ಫಾರ್ ಕಸ್ಟಮರ್, ಪ್ರಾಡಕ್ಟ್ ಅಂಡ್ ಪರ್ಚೇಸ್ ಇನ್ಫಾರ್ಮೇಶನ್. ಕಸ್ಟಮರ್ ಇನ್ಫಾರ್ಮೇಶನ್, ಪ್ರಾಡಕ್ಟ್ ಇನ್ಫಾರ್ಮೇಶನ್, ಪರ್ಚೇಸ್ ಇನ್ಫಾರ್ಮೇಶನ್, ಇವನ್ನೆಲ್ಲದನ್ನು ಏನ್ ಮಾಡ್ಬೋದು ಅಂದ್ರೆ ಒಬ್ಬ ಸೇಲ್ಸ್ ಪರ್ಸನ್ ಇರ್ತಾನೆ, ಅವನು ಅದನ್ನೆಲ್ಲ ಸ್ಟೋರೇಜ್ ಮಾಡಿರ್ತಾನೆ ಡೇಟಾಬೇಸ್ ಅಲ್ಲಿ. ಅಲ್ಲೂ ಕೂಡ ನಾವು ಸೇಲ್ಸ್ ಕೂಡ ಏನ್ ಬೇಕು? ಡೇಟಾಬೇಸ್. ಫಾರ್ ಎಕ್ಸಾಂಪಲ್, ಈಗ ನಾವು ಶಾಪಿಂಗ್ ಮಾಲ್ಸ್ ಹೋಗ್ತೀವಿ. ಶಾಪಿಂಗ್ ಮಾಲ್ಸ್ ಹೋದಾಗ ಆಟೋಮೆಟಿಕಲಿ ನೀವು ಏನು ಪ್ರಾಡಕ್ಟ್ಸ್ ತಗೊಂತೀರೋ ನಿಮ್ಮ ಹೆಸರು,
ನಿಮ್ಮ ಡೀಟೇಲ್ಸ್, ಅದರ ಜೊತೆಗೆ ನೀವು ಏನು ಪ್ರಾಡಕ್ಟ್ ತಗೊಂಡಿದ್ದೀರಾ, ಅದರ ಪರ್ಚೇಸ್ ಕಾಸ್ಟ್ ಎಷ್ಟು, ಆ ಎಲ್ಲಾ ಟ್ರಾನ್ಸಾಕ್ಷನ್ಸ್ ನಾವು ಸ್ಟೋರೇಜ್ ಮಾಡೋದಕ್ಕೆ ಡೇಟಾಬೇಸ್ ನ ಅಲ್ಲೂ ಕೂಡ ಸೇಲ್ಸ್ ಪರ್ಸನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಫಾರ್ ಕಸ್ಟಮರ್, ಪ್ರಾಡಕ್ಟ್ ಅಂಡ್ ಫಾರ್ ಪರ್ಚೇಸ್ ಇನ್ಫಾರ್ಮೇಶನ್. ಕಸ್ಟಮರ್ ಇನ್ಫಾರ್ಮೇಶನ್ ಸ್ಟೋರೇಜ್ ಆಗಿರ್ತದೆ, ಪ್ರಾಡಕ್ಟ್ ಇನ್ಫಾರ್ಮೇಶನ್ ಸ್ಟೋರೇಜ್ ಆಗಿರ್ತದೆ, ಅವನು ಏನು ಪರ್ಚೇಸ್ ಮಾಡಿದನೋ ಆ ಇನ್ಫಾರ್ಮೇಶನ್ ಕೂಡ ಸ್ಟೋರೇಜ್ ಮಾಡೋದಕ್ಕೆ ಸೇಲ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಯಾವುದನ್ನಂದ್ರೆ ಡೇಟಾಬೇಸ್. ದೀಸ್ ಆರ್ ದ ಡಿಫರೆಂಟ್ ಅಪ್ಲಿಕೇಶನ್ಸ್ ಆಫ್ ಡೇಟಾಬೇಸ್. ಎಲ್ಲೆಲ್ಲಿ ಅಪ್ಲೈ ಮಾಡಬಹುದು ಅಂದ್ರೆ ಬ್ಯಾಂಕಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ, ವಾಟರ್ ಮೀಟರ್ ಬಿಲ್ಲಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ, ರೈಲ್ವೇಸ್ ಅಂಡ್ ಏರ್ಲೈನ್ಸ್, ಕಾಲೇಜಸ್, ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಅಂಡ್ ಸೇಲ್ಸ್. ಇನ್ನು ಬೇರೆ ಬೇರೆ ಕಡೆ ಯೂಸ್ ಮಾಡ್ತಾರೆ, ಬಟ್ ಮೇನ್ ದೀಸ್ ಆರ್ ದ ಅಪ್ಲಿಕೇಶನ್ಸ್. ಬ್ಯಾಂಕ್ಸ್ ಅಲ್ಲಿ ಏನಕ್ಕೋಸ್ಕರ ಅಂದ್ರೆ ಒಬ್ಬ ಕಸ್ಟಮರ್ ಇನ್ಫಾರ್ಮೇಶನ್, ಅಕೌಂಟ್ಸ್ ಇನ್ಫಾರ್ಮೇಶನ್, ಲೋನ್ಸ್ ಇನ್ಫಾರ್ಮೇಶನ್ ಅಂಡ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಇವನ್ನೆಲ್ಲದನ್ನು ಸ್ಟೋರೇಜ್ ಮಾಡೋದಕ್ಕೆ ಬ್ಯಾಂಕ್ಸ್ ಅಲ್ಲಿ ಡೇಟಾಬೇಸ್ ಯೂಸ್ ಮಾಡ್ತಾರೆ. ವಾಟರ್ ಮೀಟರ್ ಬಿಲ್ಲಿಂಗ್ ಮಾಡೋದು ಹೋಗ್ನು ಯೂಸ್ ಮಾಡ್ತಾರೆ ಡೇಟಾಬೇಸ್ ನ. ಏನಕ್ಕೋಸ್ಕರ? ದ RR ನಂಬರ್ ಅಂಡ್ ಆಲ್ ದ ಡೀಟೇಲ್ಸ್ ಆರ್ ಸ್ಟೋರ್ಡ್ ಇನ್ ದ ಡೇಟಾಬೇಸ್. ನೆಕ್ಸ್ಟ್, ರೈಲ್ವೇಸ್ ಅಂಡ್ ಏರ್ಲೈನ್ಸ್. ರೈಲ್ವೇಸ್ ಅಲ್ಲಿ ರಿಸರ್ವೇಶನ್ ಮಾಡೋದಕ್ಕೆ ಅಂಡ್ ಶೆಡ್ಯೂಲ್ ದ ಇನ್ಫಾರ್ಮೇಶನ್. ಯಾವ ಟೈಮಿಂಗ್ಸ್ಗೆ ಯಾವ ಟ್ರೈನು ಅಥವಾ ಯಾವ ಏರೋಪ್ಲೇನ್ ಅರೈವಲ್ ಅಂಡ್ ಡಿಪಾರ್ಚರ್ ಅದನ್ನ ತೋರಿಸೋದಕ್ಕೂ ನಾವು ಡೇಟಾಬೇಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಕಾಲೇಜಸ್. ಕಾಲೇಜಸ್ ಅಲ್ಲಿ ಸ್ಟೂಡೆಂಟ್ ನ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ, ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಅವ್ರಿಗೆ ಗ್ರೇಡ್ಸ್ ನ ಪ್ರೊವೈಡ್ ಮಾಡೋದಕ್ಕೆ ಕಾಲೇಜಸ್ ಅಲ್ಲಿ ಯಾವ್ದನ್ನು ಯೂಸ್ ಮಾಡ್ತಾರೆ? ಡೇಟಾಬೇಸ್. ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್. ಈ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ನೀವು ಏನು ಪರ್ಚೇಸ್ ಮಾಡಿದಿರೋ ಅದನ್ನೆಲ್ಲದನ್ನು ಡೇಟಾಬೇಸ್ ಅಲ್ಲಿ ಸ್ಟೋರೇಜ್ ಮಾಡಬಹುದು. ಅದ್ರ ಜೊತೆಗೆ ಮಂತ್ಲಿ ಸ್ಟೇಟ್ಮೆಂಟ್ಸ್ ಅನ್ನ ಜನರೇಟ್ ಮಾಡೋದಕ್ಕೂ ನಾವು ಡೇಟಾಬೇಸ್ ನ ಯೂಸ್ ಮಾಡ್ತೀವಿ. ಸೇಲ್ಸ್ ಅಲ್ಲಿ ಒಂದು ಪ್ರಾಡಕ್ಟ್ ಇನ್ಫಾರ್ಮೇಶನ್, ಕಸ್ಟಮರ್ ಇನ್ಫಾರ್ಮೇಶನ್, ಪರ್ಚೇಸ್ ಇನ್ಫಾರ್ಮೇಶನ್ ಇವನ್ನೆಲ್ಲದನ್ನು ಸ್ಟೋರೇಜ್ ಮಾಡೋದಕ್ಕೆ ಡೇಟಾಬೇಸ್ ನ ಯೂಸ್ ಮಾಡ್ತಾರೆ. ಎಲ್ಲಿ ಅಂದ್ರೆ ಸೇಲ್ಸ್ ಅಲ್ಲಿ. These are the different applications of database. ಅರ್ಥ ಆಯ್ತಾ? 5 ಮಾರ್ಕ್ ಕ್ವೆಶ್ಚನ್ ಕೇಳ್ತಾನೆ. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಮ್ಯಾನ್ಯುಯಲ್ ಅಂಡ್ ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್. What is the difference between manual and electronic data processing? Manual means ನಾವು ಕೈಯಲ್ಲಿ ಬರೆಯೋದು. ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್ ಅಂದ್ರೆ ಎಲೆಕ್ಟ್ರಾನಿಕ್ ಡಿವೈಸಸ್ ನ ಯೂಸ್ ಮಾಡ್ಕೊಂಡು ಪ್ರೊಸೆಸಿಂಗ್ ಮಾಡೋದು. ಇದಕ್ಕೆ ಏನು ಡಿಫರೆನ್ಸ್ ನೋಡ್ರಿ. ಒನ್ ಸೈಡ್ ಈಸ್ ಮ್ಯಾನ್ಯುಯಲ್, ಅದರ ಒನ್ ಈಸ್ ಇನ್ನೊಂದು ಸೈಡ್ ಬಂದು ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್. ಅದರಲ್ಲಿ ಫಸ್ಟ್ ಒನ್ ಮ್ಯಾನ್ಯುಯಲ್ ಆಗಿ ನಾವು ಡೇಟಾ ಪ್ರೊಸೆಸ್ ಮಾಡಿದ್ರೆ the volume of data which can be processed is limited. ಜಾಸ್ತಿ ಮಾಡಕ್ಕಾಗಲ್ಲ, ಲಿಮಿಟ್ ಆಗಿ ಮಾತ್ರ ನಾವು ಏನ್ ಮಾಡಬಹುದು, ಡೇಟಾನ ಪ್ರೊಸೆಸ್ ಮಾಡಬಹುದು. ಬಟ್ ಎಲೆಕ್ಟ್ರಾನಿಕ್ ಡಿವೈಸಸ್ ನ ಯೂಸ್ ಮಾಡಿಕೊಂಡು ಡೇಟಾನ ಪ್ರೊಸೆಸ್ ಮಾಡಬಹುದು. ಎಷ್ಟು ಅಂದ್ರೆ ಅನ್ಲಿಮಿಟೆಡ್. the volume of data which can be processed is unlimited. ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್ ಅಲ್ಲಿ ನಾವು ಡೇಟಾನ ಅನ್ಲಿಮಿಟೆಡ್ ಡೇಟಾನ ಏನ್ ಮಾಡಬಹುದು ಅಂದ್ರೆ ಪ್ರೊಸೆಸ್ ಮಾಡಬಹುದು. ಬಟ್ ಮ್ಯಾನ್ಯುಯಲ್ ಆಗಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಲಿಮಿಟ್ ಆಫ್ ಡೇಟಾ ಮಾತ್ರ ಏನ್ ಮಾಡಬಹುದು ಅಂದ್ರೆ ಪ್ರೊಸೆಸಿಂಗ್ ಮಾಡಬಹುದು. ನೆಕ್ಸ್ಟ್, ಎರಡನೇದು, ಇನ್ ಮ್ಯಾನ್ಯುಯಲ್ ಡೇಟಾ ಪ್ರೊಸೆಸಿಂಗ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಇನ್ವಾಲ್ವ್ಡ್. ಯಾರು ಇನ್ವಾಲ್ವಿಂಗ್ ಆಗಿರ್ತಾರಲ್ಲಿ ಜಾಸ್ತಿ? ಹ್ಯೂಮನ್ ಬೀಯಿಂಗ್ಸ್ ಆರ್ ಇನ್ವಾಲ್ವ್ಡ್. ಬಟ್ ಇನ್ ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್ ಎಲೆಕ್ಟ್ರಾನಿಕ್ ಡಿವೈಸಸ್ ಆರ್ ಇನ್ವಾಲ್ವ್ಡ್. ಎಲೆಕ್ಟ್ರಾನಿಕ್ ಡಿವೈಸಸ್ ನ ಇನ್ವಾಲ್ವ್ ಮಾಡಿರ್ತೀವಿ ಇದರಲ್ಲಿ ಡೇಟಾ ಪ್ರೊಸೆಸ್ ಮಾಡೋದಕ್ಕೆ. ಅಲ್ಲೂ ಹ್ಯೂಮನ್ ಬೀಯಿಂಗ್ಸ್ ಇರಬೇಕು, ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ ಡಿವೈಸಸ್ ಪ್ರೊಸೆಸ್ ಮಾಡ್ತವೆ. ಇದರಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಏನ್ ಮಾಡ್ತಾರೆ? ಪ್ರೊಸೆಸಿಂಗ್ ಮಾಡ್ತಾರೆ. ನೆಕ್ಸ್ಟ್, ಮೂರನೇದು, ಲಾರ್ಜ್ ಅಮೌಂಟ್ ಆಫ್ ಪೇಪರ್ಸ್ ಆರ್ ರಿಕ್ವೈರ್ಡ್. ಲಾರ್ಜ್ ಅಮೌಂಟ್ ಆಫ್ ಪೇಪರ್ಸ್ ಆರ್ ರಿಕ್ವೈರ್ಡ್. ಇದರಲ್ಲಿ ರೀಸನಬಲ್ ಅಮೌಂಟ್ ಆಫ್ ಪೇಪರ್ಸ್ ಆರ್ ರಿಕ್ವೈರ್ಡ್.
ರೀಸನಬಲ್ ಆಗಾದ್ರೆ ಸಾಕು, ಜಾಸ್ತಿ ಪೇಪರ್ಸ್ ಏನ್ ಬೇಕಾಗಿಲ್ಲ. ಬಟ್ ಮ್ಯಾನ್ಯುಯಲ್ ಆಗಿ ನಾವು ಬರೀಬೇಕಂದ್ರೆ ಲಾರ್ಜ್ ಅಮೌಂಟ್ ಆಫ್ ಪೇಪರ್ಸ್ ಬೇಕಾಗ್ತದೆ. ಇದರಲ್ಲಿ ಆಗಿದ್ರೆ ರೀಸನಬಲ್ ಅಮೌಂಟ್ ಆಫ್ ಪೇಪರ್ಸ್ ಇದ್ರೂ ಸಾಕು. ನೆಕ್ಸ್ಟ್, ದ ಸ್ಪೀಡ್ ಅಂಡ್ ಅಕ್ಯುರೆಸಿ ಈಸ್ ಲೋ. ಸ್ಪೀಡ್ ಅಂಡ್ ಅಕ್ಯುರೆಸಿ ಈಸ್ ಲೋ. ಹ್ಯೂಮನ್ ಬೀಯಿಂಗ್ಸ್ ಕೆಲಸ ಮಾಡುವಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕಲಿ ಟೈಮ್ ತಗೊಂತದೆ ಜಾಸ್ತಿ, ಸ್ಪೀಡೂ ಜಾಸ್ತಿ ಕಡಿಮೆ, ಅಕ್ಯುರೇಟ್ ಆಗಿ ರಿಸಲ್ಟ್ ಕೊಡಕ್ಕಾಗಲ್ಲ. ಬಟ್ ಎಲೆಕ್ಟ್ರಾನಿಕ್ ಡಿವೈಸ್ ಆದ್ರೆ ಇಟ್ ವರ್ಕ್ಸ್ ವೆರಿ ಸ್ಪೀಡ್ ಅಂಡ್ ಅಕ್ಯುರೇಟ್ ಆಗಿರೋ ರಿಸಲ್ಟ್ ಕೊಡ್ತದದು. ಸ್ಪೀಡ್ ಅಂಡ್ ಅಕ್ಯುರೆಸಿ ಈಸ್ ಲೋ, ಸ್ಪೀಡ್ ಅಂಡ್ ಅಕ್ಯುರೆಸಿ ಈಸ್ ಹೈ. ನೆಕ್ಸ್ಟ್, ಫಿಫ್ತ್ ಒನ್, ಇಟ್ ಈಸ್ ಮೋರ್ ಟೈಮ್ ಕನ್ಸ್ಯೂಮಿಂಗ್. ಮ್ಯಾನ್ಯುಯಲ್ ಡೇಟಾ ಪ್ರೊಸೆಸಿಂಗ್ ಟೈಮ್ ಜಾಸ್ತಿ ತಗೊಂತದೆ, ಬಟ್ ಇಟ್ ಈಸ್ ಲೆಸ್ ಟೈಮ್ ಕನ್ಸ್ಯೂಮಿಂಗ್. ಟೈಮ್ ಕೂಡ ಏನಾಗ್ತದೆ, ತುಂಬಾ ಕಡಿಮೆ ತಗೋತಾ ಇದೆ. ಅರ್ಥ ಆಗ್ತಾ ಇದೆಯಾ? These are the differences between manual and electronic data processing. The volume of data which can be processed is limited. Electronic data processing alladre the volume of data which can be processed is unlimited. The human beings are involved for data processing. Idralli electronic devices are involved for processing. Next, large amount of papers are required, reasonable amount of papers are required. Next, the speed and accuracy is low, but idralli speed and accuracy is very high. It is more time consuming, it is less time consuming. These are the differences between ಮ್ಯಾನ್ಯುಯಲ್ ಅಂಡ್ ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್. ಮ್ಯಾನ್ಯುಯಲ್ ಕೆಲಸ ಮಾಡಿದ್ರೆ ಏನಾಗುತ್ತೆ, ಎಲೆಕ್ಟ್ರಾನಿಕ್ ಡಿವೈಸಸ್ ನ ಯೂಸ್ ಮಾಡ್ಕೊಂಡು ಡೇಟಾ ಪ್ರೊಸೆಸ್ ಮಾಡಿದ್ರೆ ಏನಾಗುತ್ತೆ, ಅವೇ ಡಿಫರೆನ್ಸಸ್ ಇಲ್ಲಿ. ಇದನ್ನು ಕೇಳಿದ್ರೆ 5 ಮಾರ್ಕ್ ಕ್ವಶನ್, 5 ಪಾಯಿಂಟ್ಸ್ ಕಂಪ್ಯಾರಿಸನ್ಸ್ ಬರೆದ್ರೆ ಸಾಕು ನೀವು. ಇಲ್ಲಿ ಲಿಮಿಟೆಡ್ ಆಗಿ ಮಾತ್ರ ಡೇಟಾ ಪ್ರೊಸೆಸ್ ಮಾಡಬಹುದು, ಇಲ್ಲಿ ಅನ್ಲಿಮಿಟೆಡ್ ಡೇಟಾ ಪ್ರೊಸೆಸ್ ಮಾಡಬಹುದು. ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಇನ್ವಾಲ್ವ್ ಆಗ್ತಾರೆ, ಇದರಲ್ಲಿ ಎಲೆಕ್ಟ್ರಾನಿಕ್ ಡಿವೈಸಸ್ ನ ಯೂಸ್ ಮಾಡ್ತಾರೆ. ಇಲ್ಲಿ ಲಾರ್ಜ್ ಅಮೌಂಟ್ ಆಫ್ ಪೇಪರ್ಸ್ ಬೇಕು, ಇಲ್ಲಿ reasonable amount of papers. Speed and accuracy is low, speed and accuracy is high. It is more time consuming, it is less time consuming. ಗೊತ್ತಾಗ್ತಿದೆಯಾ? These are the differences between manual and electronic data processing. Next, ಅದಾದ್ಮೇಲೆ ಡೇಟಾ ಪ್ರೊಸೆಸಿಂಗ್ ಸೈಕಲ್. ನೋಡ್ರಿ, ಡೇಟಾನ ನಾವು